ತುಂಬಾ ಖುಷಿ ಆಯ್ತು. ಮೀಡಿಯಾದವರೆಲ್ಲ ಹೇಳ್ತಾ ಇದ್ರು ದರ್ಶನ್ ಇನ್ ಬ್ಯಾನ್ ಆಗ್ತಾರೆ, ಇನ್ ಯಾವತ್ತೂ ಬರಲ್ಲ ಅಂತ. ಇವತ್ ಬೆಳಗ್ಗೆಯಿಂದ ಇರೋ ಕ್ರೇಜು ದರ್ಶನ್ ನ ಮೀಡಿಯಾದವರೆಲ್ಲ ಯಾರು ಬಂದ್ರು ಯಾರು ಮಾಡ್ಕೊಳಕ್ ಆಗಲ್ಲ. ಮೀಡಿಯಾ ಇಲ್ಲಿ ಫಿಲಂ ಕ್ರೇಜ್ ಅಂತೂ ಸಕ್ಕತ್ತಾಗಿದೆ. ಬೆಳಗ್ಗೆ 7:30 ಬಂದು ಅಲ್ಲಿ ಆಚೆಗಡೆ ನೀವು ನೋಡಿರ್ಬೋದು ಬ್ಯಾನರ್ ಎಲ್ಲ ಕೈದಿ ನಂಬರ್ ಅಂತ. ಫ್ಯಾನ್ಸ್ ಅಂತೂ ಕ್ರೇಜಿ ಆಗಿದೆ ಮೂಮೆಂಟ್. ದರ್ಶನ್ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಖುಷಿ ನನ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಫುಲ್ಲು ಖುಷಿ ಆಗ್ತಿದೆ. ಚೆನ್ನಾಗಿ ಅನಿಸ್ತಾ ಇದೆ. ಬಾಸ್ ಇದ್ರು ಇಲ್ಲದೆ ಇದ್ರು ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿರೋರು ಯಾರು ಅನ್ಎಜುಕೇಟೆಡ್ ಇರಲ್ಲ. ನಾನ್ ಡಿಗ್ರಿ ಓದ್ತಾ ಇದ್ದೀನಿ. ಎಷ್ಟೊಂದ್ ಜನ ನಮ್ಮಮ್ಮ ಪೊಲೀಸು, ಅವರು ಇಷ್ಟಪಡ್ತಾರೆ. ಯಾರು ಅನ್ಎಜುಕೇಟೆಡ್, ಮೀಡಿಯಾದವ್ರು ಅನ್ಎಜುಕೇಟೆಡ್. ಆಕ್ಚುಲಿ ಹೇಳ್ಬೇಕಾದ್ರೆ ಒಂದ್ ವ್ಯಕ್ತಿ ಬಗ್ಗೆ ಕೆಳಗೆ ಮಾತಾಡ್ಬಾರ್ದು. ಅವ್ರು ಕೆಳಗಡೆ ಇರ್ಬೇಕಾದ್ರೆ ಏನೇನೋ ಡ್ಯಾಶ್ ಅಭಿಮಾನಿ ಅಂತ ಹೇಳ್ತಾರೆ. ಅವರೆಲ್ಲ ಇವಾಗ ಇಲ್ಲಿ ಬಂದ್ರೆ ಸರಿ ಇರತ್ತೆ. ಬೆಳಗ್ಗೆ ಬಂದಿದ್ರು ಒಂದ್ ಮೀಡಿಯಾ ಚಾನಲ್, ಹಂಗೆ ವಾಪಸ್ ಯೂಟರ್ನ್ ಮಾಡ್ಕೊಂಡು ಹೋದ್ರು. ಅಲ್ಲಿ ಕುತ್ಕೊಂಡು ಮಾತಾಡಕ್ 1000 ಜನ ಮಾತಾಡ್ತಾರೆ. ನೋಡಿರ್ಬೇಕು ವ್ಯಕ್ತಿನ, ಅದಾದ್ಮೇಲೆ ಜಡ್ಜ್ ಮಾಡ್ಬೇಕು. ಇವರೆಲ್ಲ ಹಂಗಂದ್ರೆ ಹುಡುಗರು ಅಪ್ಪ ಅಮ್ಮಂಗ್ ಊಟ ಹಾಕಲ್ಲ, ಅವರೆಲ್ಲ ದುಡಿಯಲ್ಲ ಅಂತಾರ. ಎಲ್ಲಾರು ದುಡ್ದಿ ದರ್ಶನ್ಗೋಸ್ಕರ ಟೈಮ್ ಮಾಡ್ಕೊಂಡು ಮೂವಿಗೋಸ್ಕರ ಅವ್ರ ಬಿಸಿ ಶೆಡ್ಯೂಲ್ ನಲ್ಲಿ ಫ್ರೀ ಮಾಡ್ಕೊಂಡ್ ಬಂದಿರ್ತಾರೆ. ಅಪ್ಪ ಅಮ್ಮಂಗ್ ಊಟ ಹಾಕಲ್ಲ ಅಂದ್ರೆ ಮೀಡಿಯಾದವ್ರು ಬಂದು ಊಟ ಹಾಕ್ತಾರ? ಇಲ್ಲ. ಸಾರಿ, ಆ ಟ್ರೆಂಡ್ ಬಗ್ಗೆ ಮಾತಾಡಂಗೆ ಇಲ್ಲ. ಇಲ್ಲಿರೋ ಎಲ್ಲ ಗಾಡಿಲೂ ಅದಿದೆ. ಆ ಕಾರಲ್ಲಿ, ಬೈಕಲ್ಲಿ, ಎಲ್ಲಾ ಕಡೆ. ನನ್ ಫ್ರೆಂಡ್ಸ್ ಎಲ್ಲ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ನಮ್ಮಮ್ಮ ಟ್ಯಾಟೂ ಹಾಕ್ಸ್ಕೊಬೇಕು ಅಂತ ಇದಾರೆ. ತುಂಬಾ ಖುಷಿ ಆಗ್ತದೆ. ದರ್ಶನ್ ಅಂದ್ರೆ ಕ್ರೇಜ್. ಅದನ್ನ ಯಾರು ಮಾಡೋದು ಏನು ಮಾಡ್ಕೊಳಕ್ ಆಗಲ್ಲ. ದರ್ಶನ್ ಹೆಂಗೋ ಒಂದ್ ಕಡೆಯಿಂದ ಎಲ್ಲ ಬೆಳೆಸ್ತಾ ಇದಾರೆ. ಅವ್ರು ಇನ್ನೂ ಬೆಳಿತಾನೆ ಇರ್ತಾರೆ. ಉರ್ಕೊಳ್ಳೋರು ಉರ್ಕೊಂತಾನೆ ಇರ್ತಾರೆ. ರೀಲ್ಸ್ ಮಾಡ್ತಾ ಇದ್ರೆ ಅವ್ರು ಏನು ಕೈಲಿ ಮಾಡಕ್ ಆಗಲ್ಲ. ರೀಲ್ಸ್ ಮಾಡಿ ಹಾಕ್ಬೇಕಷ್ಟೆ. ಅವ್ರು ಯಾವಾಗ ರಿಲೀಸ್ ಆದ್ರೇನು ಖುಷಿನೇ. ಬಟ್ ಏನಿದೆ ಜಸ್ಟಿಸ್ ಸಿಗ್ಲಿ ಅಂತ. ಇವಾಗ ದರ್ಶನ್ ಸರ್ ಒಂದ್ ಮೂವಿ ರಿಲೀಸ್ ಆದಾಗ ಪ್ರತಿಯೊಂದು ಕೆಳಗಡೆ ಇರೋ ಸ್ಟಾರ್ ನ ಹೆಂಗೆ ಬೆಳೆಸ್ತಾ ಇದ್ರು. ಇವಾಗ ದರ್ಶನ್ ಜೈಲಲ್ಲಿ ಇರ್ಬೇಕಾದ್ರೆ ಒಬ್ರುನು ಹೋಗ್ತಾ ಇಲ್ಲ ನೋಡಕ್ಕೆ. ಎಲ್ಲಾರು ನಮ್ಮವ್ರು ಅಂತ ನೋಡ್ತಾ ಇದ್ರು. ನಮ್ಮವ್ರು ಅಂದವ್ರು ಯಾರು ಇವಾಗ ಬಂದಿಲ್ಲ. ಎಲ್ಲಾ ಹೊಡೆದು ಹೋಗಿರೋರೇನೆ. ಇವಾಗ ದರ್ಶನ್ ಬುದ್ಧಿ ಕಲ್ತ್ಕೊಬೇಕು. ಯಾರು ನಿಜವಾಗ್ಲೂ ಅವ್ರಿಗೋಸ್ಕರ ಇದಾರೆ, ಯಾರು ಸುಮ್ನೆ ದರ್ಶನ್ ನೇಮ್ ಅಂಡ್ ಫೇಮ್ಗೋಸ್ಕರ ಯೂಸ್ ಮಾಡ್ತಾ ಇದಾರೆ, ಅದನ್ನೆಲ್ಲ ಯೂಸ್ ಮಾಡಿ ತಿಳ್ಕೊಬೇಕು ಅವರು.